Dear friends, I welcome all of you to my grammar class. This is the 12th video in which I am going to deal with some exercises on direct indirect transformation. In the previous video, number 11, I dealt in detail with principles that will guide us how to transform all four kinds of sentence from direct to indirect. Now, here in this video, let us see some examples. Now, on the board, already you can see some sentence that direct speech has been taken from second PUC text. Here you see Boris said, I believe that books will never disappear. It is impossible that that will happen. So, this is the end of the direct speech. Okay. Now, let us transform this into indirect. Before going to the problem, you can recall what principles will guide us to transform this sentence. It is purely assertive sentence. While transforming assertive sentence, first we must write that who said it to whom. But in this case, there is no other person to whom Boris has said. It is a general statement. So therefore, Boris said that. ನೋಡಿ ಇದು ಈ ರೀತಿಯಾಗಿ ನಾವು ಮೊದಲು ಬರ್ಕೋಬೇಕು ಯಾರಿಗೆ ಅಂತ ಹೇಳಿದ್ದು ಇಲ್ಲಿಲ್ಲ ಆ ಕಾರಣಕ್ಕಾಗಿ ಬೋರೆಸ್ ಸೆಡ್ ದ್ಯಾಟ್ ಅಂತ ಬರೆದ್ಮೇಲೆ ನಾವು ಲೆಟ್ ಅಸ್ ಗೋ ಟು ಚೇಂಜ್ ಪ್ರನೌನ್ ದಟ್ ಅನ್ನು ಉಪಯೋಗಿಸಿದ್ವಿ ಬೋರೆಸ್ ಸೆಡ್ ದಟ್ ವಿ ಹ್ಯಾವ್ ಯೂಸ್ಡ್ ದಟ್ ಕಂಜಂಕ್ಷನ್ ಓಕೆ ದಟ್ ಕಂಜಂಕ್ಷನ್ ಯೂಸ್ ಮಾಡಿದ ಮೇಲೆ ಪ್ರನೌನ್ ಚೇಂಜ್ಗೆ ಹೋಗ್ಬೇಕು ನಾವು ಈಗ ಐ ಪ್ರನೌನ್ ಬಿಕಮ್ಸ್ ಹಿಯರ್ ಹಿ ಬಿಕಾಸ್ ಬೋರೆಸ್ ಈಸ್ ಎ ಪರ್ಸನ್ he, then there is the verb I believe. Believe in present tense, simple present tense. That verb becomes believed. Simple past tense. I believe becomes he believed that books. ನೋಡಿ ಇಲ್ಲಿ verb will ಇದೆ. This will becomes would. Will becomes would. Books would never disappear. ಅಲ್ವಾ books would never disappear. In this direct speech there are two sentences. ಅದರಿಂದ ನಾವು ಇದನ್ನ ಏನ್ ಮಾಡ್ಬೇಕು ಹಂಗೆ ಕಂಟಿನ್ಯೂ ಮಾಡ್ಕೋಬೇಕು ಹೇಗೆ ಅಂಡ್ ಸೇರಿಸ್ಬಿಟ್ಟು he also added that ಅಂತ ಹಿಂಗೆ ಬರ್ಕೋಬಹುದು he also added that he also added that it is ಅಂತ ಇದೆ ಇಲ್ಲಿ it is impossible that that will happen ಅಂತ ಇದೆ ವಾಕ್ಯ ಈಗ ಇಲ್ಲಿ it ಏನ್ ಮಾಡ್ಬೇಕು ನಾವು it becomes that ನೋಡಿ he also added that that was ಅಂತ ಇದು ಈಗ ಈ ಇಟ್ಟು ಇಲ್ಲೇನಾಯ್ತು ದಟ್ ಆಯ್ತು ಈಗ ಈಸ್ ಬಿಕಮ್ಸ್ ವಾಸ್ ಆಯ್ತು ಆಮೇಲೆ ಇಂಪಾಸಿಬಲ್ ದಟ್ ದಟ್ ವಿಲ್ ನೋಡಿ ಇಲ್ಲಿ ವಿಲ್ ಇದೆ ಈ ವಿಲ್ ಏನಾಗುತ್ತೆ ಇಲ್ಲಿ ವುಡ್ ಆಗುತ್ತೆ ದಟ್ ವಿಲ್ ಬಿಕಮ್ಸ್ ವುಡ್ ಹ್ಯಾಪನ್ ದಟ್ ವುಡ್ ಹ್ಯಾಪನ್ ನೋಡಿ ದಿಸ್ ಈಸ್ ಹೌ ವಿ ಹ್ಯಾವ್ ಟ್ರಾನ್ಸ್ಫರ್ಡ್ this statement from direct to indirect. Now let us go to another one sentence. ಅಸರ್ಟಿವ್ ಸೆಂಟೆನ್ಸ್ ಆಯ್ತು ಇನ್ನೊಂದು ಅಸರ್ಟಿವ್ ಸೆಂಟೆನ್ಸ್ ಅನ್ನ ನೋಡಬಹುದು ಡೊನಾ ಲೌರಾ ಇದು ಡ್ರಾಮಾ ಸ್ಪೀಚು ಅದರಿಂದ ಇಲ್ಲಿ ಸೆಡ್ ಇಲ್ಲ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ದಟ್ ಎ ಫ್ರೆಂಡ್ ರಿಪೀಟೆಡ್ ಇಟ್ ಟು ಮೀ ಇಲ್ಲಿ ಐ ಹ್ಯಾವ್ explained that
A friend repeated it to me. Repeated it to me. ನೋಡಿ, this is the drama speech from second PUC text Sunny Morning. Donna Laura is a lady character. She said to male character Don Gonzalo. ಈಗ ಈ ಮಾತನ್ನ ನಾವು ಇಂಡೈರೆಕ್ಟ್ ಅನ್ನ ಮಾಡೋಣ. ನೋಡಿ, ಇದು ಕೂಡ ಪ್ಯೂರ್ಲಿ ಅಸರ್ಟಿವ್ ಸೆಂಟೆನ್ಸ್. ಇಲ್ಲಿ ಯಾವುದೇ ಪ್ರಶ್ನೆ ಮತ್ತೊಂದು ಏನಿಲ್ಲ. ಓಕೆ, ಈಗ ನಾವು ನಮ್ಗೆ ಆ ಡ್ರಾಮಾ ಕಾಂಟೆಕ್ಸ್ಟ್ ಗೊತ್ತಿರೋದ್ರಿಂದ ನಾವಿಲ್ಲಿ ಯಾರು ಯಾರಿಗೆ ಹೇಳಿದ್ರು ಅಂತ ನಾವು ಬರ್ಕೋಬಹುದು. ಯಾರು ಯಾರಿಗೆ ಹೇಳಿದ್ರು ಅಂತ ಬರಿಬಹುದು. ಯಾರು ಯಾರಿಗೆ ಹೇಳ್ತಾರೆ? ಡೋನಾಲ್ ಅವರ. ನೋಡಿ, ಇದು ಸ್ಪಷ್ಟತೆಗಾಗಿ ಒಂದು ಗೆರೆ ಹಾಕಿಬಿಡೋಣ ಇಲ್ಲಿ. ಡೋನಾ ಲೌರಾ said to Don Gonzalo. ಆಯ್ತಾ? ಈಗ ದಟ್ ಕಂಜಂಕ್ಷನ್ ಅನ್ನು ಬರಿಬೇಕು. ನೋಡಿ, ಯಾರು ಯಾರಿಗೆ ಹೇಳಿದ್ರು ಅಂತ ಆಯ್ತು. ಡೋನಾಲ್ ಅವರ ಸೆಡ್ ಟು ಡಾನ್ ಗೊಂಜಾಲೋ ದಟ್. ಇದಾದ್ಮೇಲೆ ನೀವು ಪ್ರನೌನ್ಗೆ ಹೋಗ್ಬೇಕು. ಪ್ರನೌನ್ ಇಲ್ಲಿ ಐ ಅನ್ನೋದು ಐ ರೆಫರ್ಸ್ ಟು ಡೋನಾಲ್ ಅವರ. ಡೋನಾಲ್ ಅವರ ಇಸ್ ಎ ಲೇಡಿ ಕ್ಯಾರೆಕ್ಟರ್, ಆದ್ರಿಂದ ನಾವಿಲ್ಲಿ ಶಿ ಅನ್ನು ಬರಿಬೇಕು. ಈಗ ನೋಡಿ, ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಏನಾಗುತ್ತೆ? ಇಂಡೈರೆಕ್ಟ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಆದ್ರಿಂದ ಶಿ ಹ್ಯಾಡ್ ಎಕ್ಸ್ಪ್ಲೈನ್ಡ್ ಅಂತ ಬರಿಬೇಕು. ಶಿ ಹ್ಯಾಡ್ ಎಕ್ಸ್ಪ್ಲೈನ್ಡ್ ದಟ್. ಎಕ್ಸ್ಪ್ಲೈನ್ಡ್ ದಟ್ ಎ ಫ್ರೆಂಡ್. ನೋಡಿ, ಇಲ್ಲಿ ಎ ಫ್ರೆಂಡ್ ರಿಪೀಟೆಡ್ ಅಂತ ಇದೆ. ಗಮನಿಸಿ, ಇಲ್ಲಿ ಎ ಫ್ರೆಂಡ್ ರಿಪೀಟೆಡ್ ಅಂತ ಇದೆ. ಅಂದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತು. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ನಾವೇನ್ ಮಾಡ್ಬೇಕು? ಟೆನ್ಸ್ ಚೇಂಜ್ ರೂಲ್ಸ್ ಪ್ರಕಾರ ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕು. ಆದ್ರಿಂದ ಇಲ್ಲಿ ಎ ಫ್ರೆಂಡ್ ಹ್ಯಾಡ್ ರಿಪೀಟೆಡ್. ಇಲ್ಲಿ ನೋಡಿ, ಇಟ್ ಇದೆ. ಇಟ್ ಅನ್ನ ನಾವೇನ್ ಮಾಡ್ಬೇಕು? ದಟ್ ಮಾಡ್ಬೇಕು. ರಿಪೀಟೆಡ್ ದಟ್. ಆಮೇಲೆ ಟು ಆದ್ಮೇಲೆ ಇಲ್ಲಿ ನೋಡಿ, ಗಮನಿಸಿ, ಈಗ ಇದು ಚೇಂಜ್ ಆಯ್ತು. ಈಗ ಇಲ್ಲಿದೆ ಮೀ ಅಂತ ಇದೆ. ಮೀ ರೆಫರ್ಸ್ ಟು ಡೋನಾಲ್ ಅವರ ಅಲ್ವಾ? ಮೀ ರೆಫರ್ಸ್ ಟು ಡೋನಾಲ್ ಅವರ. ಶಿ ಈಸ್ ಲೇಡಿ ಕ್ಯಾರೆಕ್ಟರ್, ಆದ್ರಿಂದ ಇಲ್ಲಿ ರಿಪೀಟೆಡ್ ಟು ಹರ್ ಅಂತ ಬರಿಬೇಕು. ಈಗ ನೀವು ಗಮನಿಸಬಹುದು ಏನೇನು ಬದಲಾವಣೆಗಳು ಆದವು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಮೊದಲನೇದಾಗಿ ಡೋನಾಲ್ ಅವರ, ಇದು ಡ್ರಾಮಾ ಸ್ಪೀಚ್ ಕೊಲನ್ ಇದೆ. ನಾವೇನ್ ಮಾಡಿದ್ವಿ ಇಲ್ಲಿ? ಡೋನಾಲ್ ಅವರ ಸೆಡ್ ಟು ಡಾನ್ ಗೊಂಜಾಲೋ ಅಂತ ಬರ್ಕೊಂಡ್ವಿ. ಅದಾದ್ಮೇಲೆ ದಟ್ ಕಂಜಂಕ್ಷನ್ ಅನ್ನ ಬರೆದ್ವಿ. ದಟ್ ಕಂಜಂಕ್ಷನ್ ಆದ್ಮೇಲೆ ನೋಡಿ, ಇಲ್ಲಿ ಐ ಪ್ರನೌನ್ ಏನಾಯ್ತು? ಇಲ್ಲಿ ಶಿ ಆಯ್ತು. ಐ ಪ್ರನೌನ್ ಶಿ ಆಯ್ತು. ಆಮೇಲೆ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಂತಕ್ಕಂಥದ್ದು ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ದಿಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನಾಯ್ತು? ಇಲ್ಲಿ ಹ್ಯಾಡ್ ಎಕ್ಸ್ಪ್ಲೈನ್ಡ್ ಅಂತ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆದ್ಮೇಲೆ ದಟ್ ಇದೆ. ಆಮೇಲೆ ಎ ಫ್ರೆಂಡ್ ರಿಪೀಟೆಡ್ ಅಲ್ವಾ? ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ಸಿಂಪಲ್ ಪಾಸ್ಟ್ ಏನಾಯ್ತು? ಇಲ್ಲಿ ಫ್ರೆಂಡ್ ಹ್ಯಾಡ್ ರಿಪೀಟೆಡ್ ಅಂತ ಆಯ್ತು. ನೋಡಿ, ಫ್ರೆಂಡ್ ಹ್ಯಾಡ್ ರಿಪೀಟೆಡ್ ಅಂತ ಆಯ್ತು. ಇಟ್ ಬಿಕಮ್ಸ್ ಏನಾಯ್ತು? ಇಲ್ಲಿ ದಟ್ ಆಯ್ತು. ನೋಡಿ, ಇದು ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಅಲ್ಲಿ ಇಟ್ ಅಂತ ಇದ್ರೆ ಅದು ಇಂಡೈರೆಕ್ಟ್ ಅಲ್ಲಿ ದಟ್ ಆಗುತ್ತೆ. ಆದ್ರಿಂದ ದಟ್ ಟು. ಆಮೇಲೆ ಇಲ್ಲಿ ಮೀ ಇದೆ. ಮೀ ರೆಫರ್ಸ್ ಟು ಡೋನಾಲ್ ಅವರು, ಆದ್ರಿಂದ ಹರ್ ಅಂತ ಆಯ್ತು. ಇಲ್ಲಿ ಮೀ ಏನಾಯ್ತು? ಮೀ ಬಿಕಮ್ಸ್ ಹರ್ ಅಂತ ಆಯ್ತು. ನೋಡಿ, ಹೀಗೆ ನಾವು ಯಾವುದೋ ಅಸರ್ಟಿವ್ ಸೆಂಟೆನ್ಸ್ಗಳನ್ನ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಪರಿವರ್ತನೆ ಮಾಡತಕ್ಕಂಥ ಒಂದು ವಿಧಾನ. ಈಗ ನೆಕ್ಸ್ಟ್ ಪ್ರಶ್ನೆಗಳಿಗೆ ನಾವು ಹೋಗೋಣ. ಮುಂದಿನ ವಾಕ್ಯಗಳಿಗೆ ಹೋಗೋಣ. ಓಕೆ,
ಈಗ ಹೋಗೋಣ, ಯಾವುದು ಎಸ್ ನೋ ಕ್ವೆಶ್ಚನ್ಸ್ ಅನ್ನ ಮಾಡೋಣ. ಇದು ಒಂದು ಫಸ್ಟ್ PUC ಟೆಕ್ಸ್ಟ್ ಇಂದ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕಿಂಗ್ ಮಾರನಿಗೆ ಹೇಳ್ತಕ್ಕಂಥ ಮಾತಿದು. ಕಿಂಗ್ ಮಾರನಿಗೆ, ಮಾರ ಅನ್ನುವ ಒಂದು ಕ್ಯಾರೆಕ್ಟರ್ ಇದೆ ಅಲ್ಲಿ, ಆ ಮಾರನಿಗೆ ಕೇಳ್ತಕ್ಕಂಥ ಪ್ರಶ್ನೆ ಏನ್ ಕೇಳ್ತಾನ ಅವನು? ಡೂ ದ ವಾಟರ್ಸ್ ಫ್ಲೋ ಆನ್ ಆಲ್ ದ ಮಂತ್ಸ್ ಆಫ್ ದ ಇಯರ್ ಅಂತ ಕೇಳ್ತಾನೆ. ನೋಡಿ ಇಲ್ಲಿ, ಡೂ ದ ವಾಟರ್ಸ್ ಫ್ಲೋ ಆಲ್ ದ ಮಂತ್ಸ್ ಆಫ್ ದ ಇಯರ್. ಇದು ಪ್ರಶ್ನೆ. ನೋಡಿ, ಕಿಂಗ್ ಮಾರನಿಗೆ ಕೇಳ್ದ, ನೀರು ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ಹರಿತತ ಅಂತ ಕೇಳ್ದ. ಇದು ಎಸ್ ನೋ ಕ್ವಶನ್. ನೋಡಿ, ಎಸ್ ನೋ ಕ್ವಶನ್ನಿನ ಲಕ್ಷಣ ನಾನು ಲಾಸ್ಟ್ ಪೀರಿಯಡ್ ಅಲ್ಲಿ ಹೇಳಿದೆ, ಅವು ಆಕ್ಸಿಲರಿಯಿಂದ ಪ್ರಾರಂಭವಾಗ್ತವೆ. ಅದೇ ರೀತಿ ಇಲ್ಲಿ ಕೂಡ ನೀವು ಆಕ್ಸಿಲರಿ ಡೂ ಅನ್ನ ಗಮನಿಸಬಹುದು ಅಲ್ವಾ? ಡೂ ದ ವಾಟರ್ಸ್ ಫ್ಲೋ ಆಲ್ ದ ಮಂತ್ಸ್ ಆಫ್ ದಿ ಇಯರ್, ಇದು ಪ್ರಶ್ನೆ. ಇಲ್ಲಿ ಡೂ ಫ್ಲೋ ಅಂತ ಇದರಿಂದ ನಾವು ಟೆನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ಆಕ್ಸಿಲರಿ ಡೂ ಏನಿದೆಯಲ್ಲ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವೇನ್ ಮಾಡಬೇಕು? ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಬೇಕು. ಆಮೇಲೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರಿಗೆ ಕೇಳಿದ್ರು ಅಂತ ಮೊದಲು ಬರ್ಕೋಬೇಕು. ನೋಡಿ, ಇಲ್ಲಿ ಕಿಂಗ್ ಅಲ್ವಾ? ಕಿಂಗ್ ಆಸ್ಕ್ಡ್ ಮಾರ ಅಲ್ವಾ? ಕಿಂಗ್ ಆಸ್ಕ್ಡ್ ಮಾರ ಅಂತ ಬರ್ದ್ವಿ. ಅದಾದ್ಮೇಲೆ ಇಲ್ಲಿ ಇಫ್ ಅಲ್ವಾ, ಅಥವಾ ವೆದರ್ ಅನ್ನು ಬರಿಬಹುದು. ನಾವು ಯಾವ್ದಾದ್ರು ಒಂದು ಬರೀರಿ. ಇಫ್ ಆರ್ ವೆದರ್. ಈಗ ನೋಡಿ, ಈಗ ಪ್ರಶ್ನೆಗೆ ಹೋಗ್ಬೇಕು ನಾವು. ಪ್ರಶ್ನೆಗೆ ಹೋದಾಗ ಇಲ್ಲಿ ಡೂ ಇದೆ, ಡೂ ಕೈ ಬಿಟ್ಬಿಡಿ. ನೀವು ನೇರವಾಗಿ ಸಬ್ಜೆಕ್ಟಿಗೆ ಹೋಗ್ಬೇಕು. ಸಬ್ಜೆಕ್ಟ್ ವರ್ಡ್ ಯಾವ್ದಿಲ್ಲಿ? ವಾಟರ್ಸ್ ಈ ಸಬ್ಜೆಕ್ಟ್ ವರ್ಡ್. ಆದ್ರಿಂದ ದ ವಾಟರ್ಸ್ ಅಂತ ಬರ್ಕೋಬೇಕು ಇಲ್ಲಿ. ದ ವಾಟರ್ಸ್ ನೋಡಿ, ಇಲ್ಲಿ ಡೂ ಫ್ಲೋ ಅಂತ ಇದೆ. ಡೂ ಫ್ಲೋ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಆಯ್ತು. ಇದು ಡೂ ಫ್ಲೋ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಆಗ್ಬೇಕಾದ್ರೆ ಏನಾಗತ್ತ? ಅದು ಡಿಡ್ ಫ್ಲೋ ಅಂತ ಆಗತ್ತದು. ಆಗ ಡಿಡ್ ಫ್ಲೋ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಡೂ ಆಕ್ಸಿಲರಿಯನ್ನು ಕೈ ಬಿಟ್ಟು ನೇರವಾಗಿ ಕ್ರಿಯಾಪದವನ್ನ ಫ್ಲೋ ಅನ್ನ ಫ್ಲೂ ಅಂತ ಬರಿಬೇಕು, ಪಾಸ್ಟ್ ಟೆನ್ಸ್ಗೆ ಬರಿಬೇಕು. ಆದ್ರಿಂದ ಇಲ್ಲಿ ನೋಡಿ, ಫ್ಲೂ ಅಂತ ಬರಿಬೇಕು. ಡಿಡ್ ಫ್ಲೋ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಡಿಡ್ ಫ್ಲೋ ಈಕ್ವಲ್ಸ್ ಟು ಫ್ಲೂ. ಆದ್ರಿಂದ ಡೂ ಕೈ ಬಿಟ್ಟು ಬಿಡ್ಬೇಕು, ಫ್ಲೂ ಅಂತ ಬರಿಬೇಕು. ಫ್ಲೂ ಆಲ್ ದ ಮಂತ್ಸ್ ಆಫ್ ದ ಇಯರ್. ಇದು ಎಸ್ ನೋ ಕ್ವಶನ್ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಆಗಿರತಕ್ಕಂಥ ಒಂದು ವಿಧಾನ ಅಲ್ವಾ? ನೋಡಿ, ಇನ್ನೊಂದ್ಸರಿ ಗಮನಿಸಿ. ಇಲ್ಲಿ ಕಿಂಗ್ ಮಾರನ್ಗೆ ಕೇಳ್ದ, ಡೂ ದ ವಾಟರ್ಸ್ ಫ್ಲೋ ಆಲ್ ದ ಮಂತ್ಸ್ ಆಫ್ ದ ಇಯರ್. ಅದಕ್ಕೆ ದೊರೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅನ್ನು ಈ ತರ ಮಾಡಿದ್ವಿ. ಕಿಂಗ್ ಆಸ್ಕ್ಡ್ ಮಾರ ಇಫ್ ಆರ್ ವೆದರ್ ದ ವಾಟರ್ಸ್ ಫ್ಲೂ ಆಲ್ ದ ಮಂತ್ಸ್ ಆಫ್ ದ ಇಯರ್ ಅಂತ. ಇಲ್ಲಿ ಡೂ ಫ್ಲೋ ಅಂತಕ್ಕಂಥದ್ದು ಫ್ಲೂ ಆಗಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಡೂ ಫ್ಲೋ ಅಂತ ಏನಿದೆಯಲ್ಲ ಅದು ಫ್ಲೂ ಅಂತ ಆಯ್ತು. ಈ ರೀತಿ ನಾವು ಡೂ ಫಾರ್ಮ್ ಬಂದಾಗ ಡೂ ಕೈ ಬಿಟ್ಬಿಡ್ಬೇಕು. ಅದನ್ನ ನೇರವಾಗಿ ಫ್ಲೋ ಅನ್ನ ಫ್ಲೂ ಅಂತ ಬರೀಲಿಕ್ಕೆ ಬರ್ತದೆ. ಇಷ್ಟು. ಇನ್ನೊಂದು ಉದಾಹರಣೆ ನಾವು ನೋಡೋಣ. ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ನೋಡೋಕೆ ಪ್ರಯತ್ನ ಮಾಡುವ. ಡೋನಾಲ್ ಅವರ ಒಂದು ಸೆಕೆಂಡ್ PUC ನಾಟಕಕ್ಕೆ ಹೋಗ್ಬಿಡೋಣ. ಡೋನಾಲ್ ಅವರ ಗೊಂಜಾಲೋಗೆ ಕೇಳ್ತಾಳೆ, ಡೋನಾಲ್ ಅವರ
ಗೊಂಜಾಲಗೆ ಕೇಳ್ತಾಳೆ, ಏನಂತ ಕೇಳ್ತಾಳೆ? ಓ ಡು ಡಿಡ್ ಯು ಹಿಯರ್ ಆಫ್ ಇಟ್ ಅಥವಾ ಡಿಡ್ ಯು ಹಿಯರ್ ಆಫ್ ಇಟ್ ಅಂತ ಕೇಳ್ತಾಳೆ. ಡಿಡ್ ಯು ಹಿಯರ್ ಆಫ್ ಇಟ್. ನೋಡಿ, ಬಹಳ ಸಣ್ಣ ಪ್ರಶ್ನೆ. ಡಿಡ್ ಯು ಹಿಯರ್ ಆಫ್ ಇಟ್ ಡೊನಾಲ್ಡ್ ಅವರ ಡಾನ್ ಗೊಂಜಾಲಗೆ ಕೇಳಿದ್ದು. ಈಗ ಮೊದಲು ಬರೆದು ಬಿಡ್ಬೇಕು ನಾವು, ಯಾರು ಯಾರಿಗೆ ಕೇಳಿದರು ಅಂತ. ಡೋನಾ ಲೌರಾ ಆಸ್ಕ್ಡ್ ಡಾನ್ ಗೊಂಜಾಲೋ ನೋಡಿ, ಈಗ ಇಫ್ ಅನ್ನು ಬರಿಬೇಕು. ಒಂದು ಬರೀತೀನಿ ನಾನು, ಸಾಕು. ಇಫ್. ಈಗ ನೀವು ಪ್ರಶ್ನೆಗೆ ಹೋಗ್ಬೇಕು. ನೋಡಿ, ಇದು ಪ್ರಶ್ನೆ ಡಿಡ್ ಯು ಹಿಯರ್ ಆಫ್ ಇಟ್ ಅಂತ ಇದೆ, ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಈಗ ನೀವು ಮೊದಲು ಸಬ್ಜೆಕ್ಟ್ ವರ್ಡ್ ಯು ಅನ್ನ ತಗೋಬೇಕು. ಯು ಯಾರಿಗೆ ಸಂಬಂಧಪಟ್ಟಿದ್ದು? ಯು ಡೊನಾಲ್ಡ್ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಡಾನ್ ಗೊಂಜಾಲೋ ಯಾರ ಜೊತೆಗೆ ಆಕೆ ಮಾತಾಡ್ತದಲ್ಲ ಅವನಿಗೆ ಸಂಬಂಧಪಟ್ಟಿದ್ದು. ಅದರಿಂದ ಇಫ್ ಹಿ ಅಂತ ಬರಿಬೇಕು. ಇಫ್ ಹಿ ಅಂತ ಬರೆದು, ಈಗ ನೋಡಿ, ಡಿಡ್ ಹಿಯರ್ ಯಾವ ಟೆನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅದು ಸಿಂಪಲ್ ಪಾಸ್ಟ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಇಂಡೈರೆಕ್ಟ್ ರೂಲ್ಸ್ ಪ್ರಕಾರ ಏನಾಗುತ್ತೆ? ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಆದ್ರಿಂದ ಇಲ್ಲಿ ಇಫ್ ಹಿ ಹ್ಯಾಡ್ ಹರ್ಡ್, HEARD, ಹರ್ಡ್ ಆಫ್. ನೋಡಿ, ಇಟ್ ಅನ್ನ ನಾವು ದಟ್ ಅಂತ ಬರಿಬೇಕು. ಇಫ್ ಹಿ ಹ್ಯಾಡ್ ಹರ್ಡ್ ಆಫ್ ದಟ್ ಅಂತ ನೋಡಿ. ಹೀಗೆ ನಾವು ಎಸ್ ನೋ ಕ್ವಶನ್ಸ್ ಅನ್ನ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಬರಿಬಹುದು ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬಹುದು. ಓಕೆ, ಈಗ ಇನ್ನೊಂದು ಬೇರೆ WH ಕ್ವಶನ್ಸ್ಗೆ ಹೋಗೋಣ. WH ಕ್ವಶನ್ಸ್ಗೆ ಹೋಗುವ. ಇಲ್ಲಿ ಇದನ್ನು ಸೆಕೆಂಡ್ PUC ಟೆಕ್ಸ್ಟ್ ಇಂದ ನಾನು ತಗೊಂತಿದ್ದೀನಿ. ಆಲಿಫ್ಯಾನೋ ಅಲ್ಲ, ಇದು ನಾಟಕದಿಂದಲೇ ತಗೊಂತೀನಿ. ಗೊಂಜಾಲೋ ಲೌರಾಗೆ ಕೇಳ್ತಾನೆ. ಗೊಂಜಾಲೋ ಯಾರಿಗೆ ಕೇಳ್ತಾನೆ? ಲೌರಾಗೆ ಕೇಳ್ತಾನೆ. ಏನಂತ ಕೇಳ್ತಾನೆ? ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂತ. ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್. ಇದು ಪ್ರಶ್ನೆ. ಓಕೆ, ಈಗ ನಾವು ಇದನ್ನ ಇಂಡೈರೆಕ್ಟ್ ಮಾಡಬೇಕು. ಸೇಮ್ ಇಂಥವ್ರಿಗೆ ಕೇಳಿದ್ರೆ ಅಂತ ಬರಿಬೇಕು. ಗೊಂಜಾಲೋ ಲೌರಾಗೆ ಕೇಳ್ತಾಳೆ ಅಂತ ಬರಿಬೇಕು. ಗೊಂಜಾಲೋ ಕೇಳ್ತಾನೆ. ಗೊಂಜಾಲೋ ಆಸ್ಕ್ಡ್ ಲೌರಾ ಅಲ್ವಾ? ಈಗ ನೋಡಿ, ಇದು WH ಕ್ವಶನ್. ಇಲ್ಲಿ ನಾವು ಇಫ್ ಆರ್ ವೆದರ್ ಬರಿಬಾರ್ದು, ದಟ್ ಬರಿಬಾರ್ದು. ಏನು WH ವರ್ಡ್ ಇರ್ತದೋ ಅದನ್ನೇ ಬರಿಬೇಕು. ಇಲ್ಲಿರುವಂತ WH ವರ್ಡ್ ಯಾವುದು ಗಮನಿಸಿ ನೀವು. ಇದು ವಾಟ್ ಅನ್ನ ತಗೋಬೇಕು ಇಲ್ಲಿ. ಆಮೇಲೆ ವಾಟ್ಗೆ ಇನ್ನೊಂದು ವರ್ಡ್ ಸಂಬಂಧಪಟ್ಟಿದೆ, ಅದನ್ನು ತಗೋಬೇಕು. ವಾಟ್ ರೈಟ್ ಅಂತ. ರೈಟ್ ಅನ್ನ ಬಿಡಬಾರ್ದು ಅಲ್ಲಿ. ವಾಟ್ ರೈಟ್ ಅಂತ ತಗೊಂಡ್ಬಿಟ್ಟು, ಈಗ ನೆಕ್ಸ್ಟ್ ನೀವು ಪ್ರನೌನ್ಗೆ ಹೋಗ್ಬೇಕು. ಪ್ರನೌನ್ ಯು ಅಂತ ಇದೆ. ಯು ಪ್ರನೌನ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಯು ರೆಫರ್ಸ್ ಟು ಡೋನಾ ಲೌರಾ. ಆದ್ರಿಂದ ಅದು ಶಿ ಆಗ್ಬೇಕು. ಅದು ವಾಟ್ ರೈಟ್ ಶಿ. ಈಗ ಪ್ರನೌನ್, ಈಗ ವರ್ಬ್ ನೋಡಿ, ವರ್ಬ್ ಯಾವುದು? ಹ್ಯಾವ್ ಈಸ್ ವರ್ಬ್. ವರ್ಬ್ ಏನಾಗುತ್ತೆ ಇಲ್ಲಿ? ಹ್ಯಾವ್ ಬಿಕಮ್ಸ್ ಹ್ಯಾಡ್ ಆಗುತ್ತೆ. ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್. ಹೋಗಿ ಇದನ್ನು ಮತ್ತೆ ಕ್ರಿಟಿಸೈಸ್ಡ್ ಅಂತ ಬರಿಬಾರ್ದು. ಓಕೆ, ಕ್ರಿಟಿಸೈಸ್ಡ್ ಅಂತ ಹೀಗೆ ಬರಿಬಾರ್ದು. ಕ್ರಿಟಿಸೈಸ್ ಅಂತ ಬರಿಬೇಕು. ಟು ಕ್ರಿಟಿಸೈಸ್. ಟು ಮುಂದೆ ಯಾವಾಗಲೂ ಕ್ರಿಯಾಪದ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು. ಅದರಿಂದ ನೋಡಿ, ಇಲ್ಲಿ ಗಮನಿಸಿ. ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲೌರಾ ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್. ಇಲ್ಲಿ ಮೈ ಪ್ರನೌನ್ ಇದೆ.
ಮೈ ಪ್ರನೌನ್ ಚೇಂಜ್ ಆಗುತ್ತೆ. ಈ ಮೈ ಪ್ರನೌನ್ ಯಾರಿಗೆ ರೆಫರ್ ಮಾಡುತ್ತೆ? ಗೊಂಜಾಲವ್ರು ರೆಫರ್ ಮಾಡುತ್ತೆ. ಅವನು ಪುರುಷ ಆದ್ರಿಂದ ಇಲ್ಲಿ ಹಿಸ್ ಆಕ್ಷನ್ಸ್ ಅಂತ ಬರಿಬೇಕು ನಾವು. ಹಿಸ್ ಆಕ್ಷನ್ಸ್ ಅಂತ ಬರಿಬೇಕು. ಇಷ್ಟು. ಈಗ ಒಂದ್ಸಾರಿ ಅರ್ಥ ಮಾಡ್ಕೊಳ್ಳಿ ನೋಡಿ. ಗೊಂಜಾಲೋ ಕೇಳಿದ ಪ್ರಶ್ನೆ ಇದು, ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂತ. ಅದನ್ನ ನಾವು ಇಂಡೈರೆಕ್ಟ್ ಅಲ್ಲಿ ಈ ತರ ಬರೆದ್ವಿ. ಗೊಂಜಾಲೋ ಆಸ್ಕ್ಡ್ ಲೌರಾ ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಹಿಸ್ ಆಕ್ಷನ್ಸ್ ಅಂತ. ಹಿಸ್ ಆಕ್ಷನ್ಸ್ ಇಲ್ಲಿ ಆಗಿರುವ ಬದಲಾವಣೆಗಳನ್ನ ನೀವು ಗಮನಿಸಬೇಕು ನೋಡಿ. ಆಸ್ಕ್ಡ್ ಅಂತ ಬರೆದ್ವಿ, ಯಾರನ್ನ ಅಂತ ಬರೆದ್ವಿ, ಆಮೇಲೆ ಅದೇ ಡಬ್ಲ್ಯೂ ವರ್ಡ್ ತಗೊಂಡ್ವಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ರೈಟ್ ತಗೊಂಡ್ವಿ. ಅದಾದ್ಮೇಲೆ ಯು ಬಿಕಮ್ಸ್ ಶಿ ಆಯ್ತು, ಆಮೇಲೆ ಹ್ಯಾವ್ ಬಿಕಮ್ಸ್ ಹ್ಯಾಡ್ ಆಯ್ತು ಅಲ್ವಾ. ಹ್ಯಾವ್ ಟು ಅದು ಹೋಗಿ ಹ್ಯಾಡ್ ಟು ಅಂತ ಆಯ್ತು. ಆಮೇಲೆ ಕ್ರಿಟಿಸೈಸ್ ಅದು ಬದಲಾವಣೆ ಆಗಲಿಲ್ಲ. ಆಮೇಲೆ ಇಲ್ಲಿ ಮೈ ಅಂತಕ್ಕಂಥದ್ದು ಹಿಸ್ ಅಂತ ಆಯ್ತು. ಇಷ್ಟು ಚೇಂಜಸ್ ಆಯ್ತು. ಇದರಲ್ಲಿ ಒಂದು ಸಣ್ಣ ತಪ್ಪಿದ್ರು ಕೂಡ ಗ್ರಾಮರ್ನಲ್ಲಿ ಮಾರ್ಕ್ಸ್ ಬರಲ್ಲ. ಅದರಿಂದ ಕರೆಕ್ಟ್ ಆಗಿ ಪ್ರತಿಯೊಂದನ್ನ ಪರಿವರ್ತನೆ ಮಾಡೋದನ್ನ ಕಲಿಬೇಕು. ಇಷ್ಟು ಡಬ್ಲ್ಯೂ ಕ್ವಶನ್ನಿನ ಒಂದು ಉದಾಹರಣೆ ಆಯಿತು. ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು. ಇನ್ನೊಂದು ಇಲ್ಲಿ ರೂಫ್ ತನ್ನ ವೋಟರ್ಸ್ಗೆ ಕೇಳ್ತಾನೆ. ಅದೊಂದು ಮಾತನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. ಇದು ಕೂಡ ಸೆಕೆಂಡ್ PUC ಇಂದ ತಗೊಂಡಂಥದ್ದು ಅಲ್ವಾ. ರೂಫ್ ಅವನು ಯಾರಿಗೆ ಕೇಳ್ತಾನೆ ಅಂದ್ರೆ ತನ್ನ ಮತದಾರರಿಗೆ ಅಲ್ಲಿ ಕೇಳ್ತಾನೆ. ಇದನ್ನ ಸುಮ್ಮನೆ ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಬರೆದಿರ್ತೀನಿ. ಪಾಠ ಓದಿದರಿಗೆ ಅದು ಗೊತ್ತಾಗುತ್ತೆ ಯಾರು ಏನ್ ಮಾತಾಡ್ತಾರೆ ಅಂತಂದು. ಇಲ್ಲಿ ಕೆಲವರು ಬೇರೆ ಕ್ಲಾಸ್ನವರು ಬೇರೆಯವರು ಕೂಡ ಇದನ್ನ ಈ ಸಮಸ್ಯೆಯನ್ನ ಇಲ್ಲಿ ನೋಡ್ತಾ ಇರೋದ್ರಿಂದ ನಾನು ಇಲ್ಲಿ ರೂಫು ಮತದಾರರಿಗೆ ಕೇಳ್ತಾನೆ ಅಂತ ತಿಳ್ಕೊಳ್ಳಿ ಅಂತ ಬರಿತಾ ಇದ್ದೀನಿ. ಈಗ ಮುಂದೆ ನೋಡಿ ಅದು ಏನಿದೆ, ಪ್ರಾಬ್ಲಮ್ ಏನಿದೆ, ಪ್ರಶ್ನೆ ಏನಿದೆ ಅಂದ್ರೆ ವೈ ವಾಕ್ ವೆನ್ ಯು ಕ್ಯಾನ್ ರೈಡ್ ಅಂತ ಇದೆ. ಇದು ಸ್ಪೋಕನ್ ಇಂಗ್ಲಿಷ್. ಇದು ನೋಡಿ ಇಲ್ಲಿ ವೈ ವಾಕ್ when you can ride. ಇದು ಕ್ವಶನ್. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸಮಸ್ಯೆ ಯಾವುದು ಅಂದ್ರೆ ಈ ಸ್ಪೋಕನ್ ಇಂಗ್ಲಿಷ್ ವೈ ವಾಕ್ ಅಂತ ಇದೆಯಲ್ಲ, ಇದನ್ನ ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಪ್ರಶ್ನೆ ನೋಡಿ. ಇದನ್ನ ನೀವು ಕರೆಕ್ಟ್ ಆಗಿ ರಿಟರ್ನ್ ಇಂಗ್ಲಿಷ್ಗೆ ಪರಿವರ್ತಿಸ್ಕೋಬೇಕಂದ್ರೆ ಇಲ್ಲಿ ಡೂ ಯು ಅಂತ ಸೇರಿಸ್ಕೋಬೇಕು. ಇಲ್ಲಿ ನಾನು ಕೆಂಪು ಅಕ್ಷರದಲ್ಲಿ ಅಲ್ಲಿ ಬರೆದಿದ್ದೀನಿ ನೋಡಿ, ಅದು ನಾವು ಸೇರಿಸ್ಕೋಬೇಕಾಗಿರೋದು. ಅಂದ್ರೆ ನಾವು ಅದನ್ನ ಇಂಡೈರೆಕ್ಟ್ ಮಾಡುವಾಗ ಕಂಪ್ಲೀಟ್ ಆಗಿ ಅದನ್ನ ರಿಟರ್ನ್ ಇಂಗ್ಲಿಷ್ ಅಂತ ತಗೋಬೇಕು ನಾವು. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಇದ್ರೂ ಕೂಡ ಅದನ್ನ ರಿಟರ್ನ್ ಇಂಗ್ಲಿಷ್ ಅಂತ ನಾವು ತಗೊಂಡು ಅದನ್ನ ಪೂರ್ಣ ಫಾರ್ಮ್ ಅನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ಬರದೆ ನಾನಲ್ಲಿ ವೈ ವಾಕ್ ಅಂದ್ರೆ ವೈ ಡೂ ಯು ವಾಕ್ ಅಂತ. ವೈ ವಾಕ್ ಅಂದ್ರೆ ಏನೋ ವೈ ಡೂ ಯು ವಾಕ್ ಅಂತ ತಗೋಬೇಕು. ಅದನ್ನ ವೈ ಡೂ ಯು ವಾಕ್ ವೆನ್ ಯು ಕ್ಯಾನ್ ರೈಡ್ ಅಂತ. ಈಗ ಇದು ಕಂಪ್ಲೀಟ್ ಸೆಂಟೆನ್ಸ್ ಆಯ್ತು. ಈಗ ಇದನ್ನ ನಾವು ಇಂಡೈರೆಕ್ಟ್ ಮಾಡ್ತಕ್ಕಂಥ ಪದ್ಧತಿ ಹೇಗೆ ಅಂತ ಹೇಳಿದ್ರೆ ನೋಡಿ, ಯಾರಿಗೆ ಕೇಳಿದ್ರು ಅಂತ ಮೊದಲು ಬರಿಬೇಕು. ರೂಫ್ ಆಸ್ಕ್ಡ್ ದ ವೋಟರ್ಸ್ ಅಂತ ಬರೆದ್ರೆ ಸಾಕು. ಆಸ್ಕ್ಡ್ ದ ವೋಟರ್ಸ್ ವೈ ಅಲ್ವಾ. ವೈ ಈಗ ನೋಡಿ ಅಲ್ಲಿ ಮೇಲೆ ನಾವೇನು ಇಮ್ಯಾಜಿನ್ ಮಾಡ್ಕೊಂಡಿದೀವಲ್ಲ ಅಲ್ಲಿ ಯು ಅಂತ ಇದೆ. ಯು ಅಂದ್ರೆ ಇದು ವೋಟರ್ಸ್ಗೆ ಸಂಬಂಧಪಟ್ಟಿದ್ದು, ಆದ್ರಿಂದ ದೇ ಆಗುತ್ತೆ. ವೈ ದೇ ಅಲ್ವಾ. ವೈ ಡೂ ಯು ವಾಕ್ ಅದು ಪ್ರೆಸೆಂಟ್ ಟೆನ್ಸ್, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಆಗುತ್ತೆ. ಆದ್ರಿಂದ ವೈ ಇದೆ ನೋಡಿ. ವಾಕ್ ಡೂ ಯು ವಾಕ್, ಈ ಡೂ ಕೆಲಸ ಇಲ್ಲ, ಡೂ ತೆಗೆದು ಬಿಡ್ಬೇಕು. ಡೂ ತೆಗೆದ್ಬಿಟ್ಟು ವಾಕ್ ಏನಿದೆ ಅದನ್ನ ವಾಕ್ಡ್ ಅಂತ ಬರಿಬೇಕು. ಇಲ್ಲಿ ವೈ ವಾಕ್ಡ್. ಈಗ ವೆನ್ ನೋಡಿ, ವೆನ್ ಬರಿಬೇಕು. ವೆನ್ ಹೆಂಗಿದೆ ಹಂಗೆ. ವೆನ್ ಯು ಅಂದ್ರೆ ಮತ್ತೆ ದೇ, ವೋಟರ್ಸ್ಗೆ ಸಂಬಂಧಪಟ್ಟಿದ್ದು, ಆದ್ರಿಂದ ವೈ ದೇ ಅಲ್ವಾ. ಇಲ್ಲಿ ಮಾಡಲ್ ಆಕ್ಸಿಲರಿ ಕ್ಯಾನ್ ಬಂತು. ಕ್ಯಾನ್ ಏನಾಗುತ್ತೆ, ಕ್ಯಾನ್ ಕುಡ್ ಆಗುತ್ತೆ. ವೆನ್ ದೇ ಕುಡ್ ರೈಡ್ ನೋಡಿ. ಹೋಗಿದ್ದನ್ನ ರೋಡ್ ಅಂತ ಬರಿಬಾರದು, ಗಮನಿಸಿ. ಕುಡ್ ರೈಡ್ ಎಲ್ಲ ಪಾಸ್ಟ್ ಟೆನ್ಸ್ ಮಾಡಕ್ ಅಂತ ಹೇಳ್ಬಿಟ್ಟು ಇಲ್ಲಿ ರೈಡ್ ಅನ್ನ ರೋಡ್ ಮಾಡ್ಬೇಕಂತ ಬರೆಯಕ್ ಹೋಗ್ಬಾರ್ದು. ಯಾಕಂದ್ರೆ ಮಾಡಲ್ ಆಕ್ಸಿಲರಿ ಬಂದ್ಮೇಲೆ ಮುಂದೆ ವರ್ಬು ಬೇಸ್ ಫಾರ್ಮ್ ಅಲ್ಲಿ ಇರಬೇಕು ಅಂತ. ಇಷ್ಟು ಇದು. ಈಗ ನೀವು ಒಂದ್ಸಾರಿ ಅರ್ಥ ಮಾಡ್ಕೊಳ್ಳಿ ನೋಡಿ. ರೂಫ್
ಆಸ್ಕ್ಡ್ ದ ವೋಟರ್ಸ್. ಇಲ್ಲಿ ರೂಫ್ ನಾನು ಬ್ರಾಕೆಟ್ ಅಲ್ಲಿ ಬರ್ತೀನಿ, ಯಾರಿಗೆ ಕೇಳಿದ ಅನ್ನೋದು ಸ್ಪಷ್ಟವಾಗ್ಲಿ ಅಂತ. ರೂಫ್ ಆಸ್ಕ್ಡ್ ದ ವೋಟರ್ಸ್, ಆಯ್ತಾ. ವೈಗೆ ಇಲ್ಲಿ ವೈ ಬಂತು. ನಾವು ಇಲ್ಲಿ ವೈ ವಾಕ್ ಸ್ಪೋಕನ್ ಇಂಗ್ಲಿಷ್ ಇದ್ದಿದ್ರಿಂದ ಅದನ್ನ ರಿಟರ್ನ್ ಇಂಗ್ಲಿಷ್ ಮಾಡ್ಕೊಳಕ್ಕೆ ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ವಿ, ಡೂ ಯು ಅಂತ ಹೇಳ್ಬಿಟ್ಟು ವೈ ಡೂ ಯು ವಾಕ್ ಅಂತ ಮಾಡ್ಕೊಂಡ್ವಿ ಅಲ್ವಾ. ಈಗ ವೈ ಅಂತ ನಾವು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನು, ಯು ಪ್ರನೌನ್ ಯಾರಿಗೆ ರೆಫರ್ ಮಾಡುತ್ತೆ ಅಂತ ತಿಳಿಬೇಕು. ಯು ರೆಫರ್ಸ್ ಟು ದ ವೋಟರ್ಸ್, ಆದ್ರಿಂದ ಇದನ್ನ ನಾವು ದೇ ಅಂತ ಬರ್ಕೊಂಡ್ವಿ, ವೈ ದೇ. ಆಮೇಲೆ ಡೂ ವಾಕ್ ಅಂತಕ್ಕಂಥದ್ದು ಏನಾಗುತ್ತೆ, ವಾಕ್ಡ್ ಅಂತ ಆಯ್ತು. ಆಮೇಲೆ ವೆನ್ ನೋಡಿಲಿ, ವೆನ್ ಯು, ಮತ್ತೆ ಯು ಇಲ್ಲಿ ಏನಾಯ್ತು, ಯು ದೇ ಆಯ್ತು. ಕೆನ್ ಏನಾಯ್ತು, ಕೆನ್ ಇಲ್ಲಿ ಕುಡ್ ಆಯ್ತು, ವೆನ್ ದೇ ಕುಡ್ ರೈಡ್ ಅಂತ ನೋಡಿ. ಹೀಗೆ ನಾವು WH ಕ್ವಶನ್ಸ್ಗಳನ್ನ ಇಂಡೈರೆಕ್ಟ್ ಆಗಿ ನಾವು ಪರಿವರ್ತನೆ ಮಾಡಬಹುದು ಅಂತ. ಇಷ್ಟು ಉದಾಹರಣೆ ಸಾಕು. ಈಗ ಇನ್ನೊಂದು ಯಾವುದಕ್ಕೆ ಹೋಗೋಣ, ಇಂಪೆರೇಟಿವ್ ಇಂಪೆರೇಟಿವ್ ವಾಕ್ಯಗಳಿಗೆ ಹೋಗೋಣ. ಒಂದು ಸೆಕೆಂಡ್ PUC ನಾಟಕದಿಂದ ತಗೊಂತೀನಿ, ಡೋನಾಲ್ ಅವರ ಗೊಂಜಾಲಗೆ ಹೇಳ್ತಕ್ಕಂಥ ಮಾತು ತಗೊಂತೀನಿ. ಡೋನಾಲ್ ಅವರ ಯಾರಿಗೆ ಟು ಗೊಂಜಾಲು ಅಂತ ಇಲ್ಲಿ ಬರೆದಿರ್ತೀನಿ. ಮಾತು ಏನಿದೆ ಅಂತ ಹೇಳಿದ್ರೆ, ರೀಡ್ ಆಸ್ ಲೌಡ್ ಆಸ್ ಯು ಪ್ಲೀಸ್ ಅಂತ. ಇದು ಸ್ಪೀಚ್. ರೀಡ್ ಲೌಡ್ ಆಸ್ ಯು ಪ್ಲೀಸ್, ಇಷ್ಟು. ರೀಡ್ ಲೌಡ್ ಆಸ್ ಯು ಪ್ಲೀಸ್. ಈಗ ಇದು ಯಾವ ಸ್ಪೀಚ್ ಅಂತ ಗಮನಿಸಿ. ಇದು ಇಂಪೆರೇಟಿವ್ ಸೆಂಟೆನ್ಸ್, ಆಜ್ಞಾಧಾರಕ ವಾಕ್ಯ. ಆಜ್ಞಾಧಾರಕ ವಾಕ್ಯದಲ್ಲಿ ರಿಕ್ವೆಸ್ಟ್ ಬರ್ಬೋದು, ಆರ್ಡರ್ ಬರ್ಬೋದು, ಅಡ್ವೈಸ್ ಬರ್ಬೋದು, ಸಜೆಷನ್ಸ್ ಬರ್ಬೋದು, ಇವೆಲ್ಲ ಬರ್ತವೆ. ವಾರ್ನಿಂಗ್ ಕೂಡ ಬರುತ್ತೆ. ಇಲ್ಲಿ ಗಮನಿಸಿ ನೀವು, ರೀಡ್ ಲೌಡ್ ಆಸ್ ಯು ಪ್ಲೀಸ್, ನಿನ್ಗೆ ಎಷ್ಟು ಗಟ್ಟಿ ಸಾಧ್ಯಕತ್ತ ಅಷ್ಟು ಓದು ಅಂತ. ಇದು ಸಲಹೆ. ಇದು ಯಾರು ಯಾರಿಗೆ ಮಾಡುವ ಸಲಹೆ, ಡೋನಾಲ್ ಅವರ ಗೊಂಜಾಲಗೆ ಮಾಡ್ತಕ್ಕಂಥ ಸಲಹೆ. ಆದ್ರಿಂದ ಮೊದಲಿಗೆ ನಾವು ಇಂಥವ್ರಿಗೆ ಸಲಹೆಯನ್ನ ಮಾಡಿದ್ರು ಅಂತ ಬರಿಬೇಕು. ನೋಡಿ ಇಲ್ಲಿ ಮೀನಿಂಗ್ ತಕ್ಕಂತೆ ನಾವು ರಿಪೋರ್ಟಿಂಗ್ ವರ್ಬ್ ಅನ್ನು ಯೂಸ್ ಮಾಡಬೇಕು. ಸ್ಟೇಟ್ಮೆಂಟಿನ ಮೀನಿಂಗ್ ಏನಿರ್ತದೋ ಅದರ ಅರ್ಥಕ್ಕೆ ಅನುಗುಣವಾಗಿ ನಾವು ರಿಪೋರ್ಟಿಂಗ್ ಕ್ರಿಯಾಪದವನ್ನು ಬಳಸಬೇಕು. ಇಲ್ಲಿ ಬರೆಯೋಣ. ಡೋನಾ ಲೌರಾ suggested to Don Gonzalo. ಆಯ್ತಾ, ಡಾನ್ ಗೊಂಜಾಲೋ. ಆದ್ಮೇಲೆ ನೀವು ಇಂಪೆರೇಟಿವ್ ಸೆಂಟೆನ್ಸ್ ಗಳನ್ನ ಇಂಡೈರೆಕ್ಟ್ ಮಾಡ್ತಕ್ಕಂಥ ವಿಧಾನದ ಪದ್ಧತಿಯನ್ನ ಜ್ಞಾಪಕ ಮಾಡ್ಕೊಳ್ಳಿ. ಇನ್ ಆಲ್ ದ ಇಂಪೆರೇಟಿವ್ ಸೆಂಟೆನ್ಸಸ್ ಡೈರೆಕ್ಟ್ ಸ್ಪೀಚ್ ಆರ್ ಇಂಟ್ರೊಡ್ಯೂಸ್ಡ್ ಇಂಟು ಇಂಡೈರೆಕ್ಟ್ ವಿತ್ ಟು ಇನ್ಫೈನಿಟಿವ್ ಅಂತ ಅಲ್ವಾ. ಟು ಇನ್ಫೈನಿಟಿವ್ ಅಂದ್ರೆ ಯಾವುದು, ಇಲ್ಲಿ ಮುಖ್ಯ ಕ್ರಿಯಾಪದ ಯಾವುದು, ಅದು ಇಲ್ಲಿ ಒಂದೇ ಕ್ರಿಯಾಪದ ಇರೋದು, ರೀಡ್ ಅಂತ. ಆ ರೀಡ್ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಟು ಸೇರಿಸಿ ಬರಿಬೇಕು. ಟು ರೀಡ್ ನೋಡಿ, ಇದೆಲ್ಲ ಬಹಳ ಸುಲಭ. ಟು ರೀಡ್ ಆಸ್ ಲೌಡ್ ಆಸ್, ನೋಡಿ ಆಸ್ ಲೌಡ್ ಆಸ್ ಅಲ್ವಾ. ಇದಾದ್ಮೇಲೆ ನೀವೇನ್ ಮತ್ತೇನ್ ಚೇಂಜ್ ಮಾಡ್ಬೇಕು, ಪ್ರನೌನ್ ಚೇಂಜ್ ಮಾಡ್ಬೇಕು. ಯು ಪ್ರನೌನ್ ಅನ್ನ ಚೇಂಜ್ ಮಾಡಬೇಕು, ವರ್ಬ್ ಅನ್ನ ಚೇಂಜ್ ಮಾಡಬೇಕು. ಯು ಪ್ರನೌನ್ ಯಾರಿಗೆ ರೆಫರ್ ಮಾಡುತ್ತೆ, ನೋಡಿ ಗೊಂಜಾಲೋಗೆ ರೆಫರ್ ಮಾಡುತ್ತೆ. ಯಾಕಂದ್ರೆ ಈ ಹೇಳ್ತಕ್ಕಂಥವಳು ಡೋನಾಲ್ ಅವರ ಅವನಿಗೆ ಹೇಳ್ತಾಳೆ, ನಿನಗೆ ಎಷ್ಟು ಬೇಕಾಗತ್ತ ಅಷ್ಟು ಗಟ್ಟಿಯಾಗಿ ಓದು ಅಂತ ಹೇಳ್ಬಿಟ್ಟು. ಅದರಿಂದ ಅಲ್ಲಿ ಯು ಅಂತಕ್ಕಂಥದ್ದು ಯು ರೆಫರ್ಸ್ ಟು ಗೊಂಜಾಲೋ ಈಸ್ ಮೇಲ್. ಆದ್ರಿಂದ ನಾವೇನ್ ಮಾಡ್ಬೇಕು, ಇಲ್ಲಿ ಆಸ್ ಹಿ ಅಂತ ಇಲ್ಲಿ ಬರಿಬೇಕು, ಆಸ್ ಹಿ. ಈಗ ಪ್ಲೀಸ್ ನೋಡಿ, ಅದು ಪ್ರೆಸೆಂಟ್ ಟೆನ್ಸ್ ವರ್ಬ್, ಅದನ್ನ ನಾನು ಪಾಸ್ಟ್ ಟೆನ್ಸ್ಗೆ ಬರಿಬೇಕು. ಇಲ್ಲಿ ಆಸ್ ಹಿ ಪ್ಲೀಸ್ಡ್ ಅಂತ ಬರಿಬೇಕು. ಇದು ಹೀಗೆ ಇದು ಯಾವುದು ಇಂಪೆರೇಟಿವ್ ವಾಕ್ಯ
ಡೈರೆಕ್ಟ್ ಇಂದ ಇಂಡೈರೆಕ್ಟಿಗೆ ಆಯ್ತು ಅಲ್ವಾ. ಇಲ್ಲಿ ಏನ್ ಮಾಡಿದ್ವಿ ಅಂತ ಸ್ವಲ್ಪ ಗಮನಿಸಿ ನೀವು. ಇಂಥವ್ರಿಗೆ ಏನ್ ಮಾಡಿದ್ರು, ಸಜೆಷನ್ ಮಾಡಿದ್ರು, ವಾರ್ನಿಂಗ್ ಕೊಟ್ರು, ಆರ್ಡರ್ ಮಾಡಿದ್ರು, ಅಡ್ವೈಸ್ ಮಾಡಿದ್ರು, ಇದನ್ನ ನಾವು ಸ್ಪಷ್ಟವಾಗಿ ಬರ್ಕೋಬೇಕು. ಈಗ ಇಲ್ಲಿದ್ದು ಸಜೆಷನ್ ಆದ್ರಿಂದ ನಾವೇನಂತ ಬರ್ದ್ವಿ, ಇಲ್ಲಿ ಸಜೆಸ್ಟೆಡ್ ಅಂತ ಬರ್ದ್ವಿ ನೋಡಿ. ಸಜೆಸ್ಟೆಡ್ ಬಂದ್ಮೇಲೆ ಟು ಬರ್ಬೇಕಲ್ಲಿ, ಸಜೆಸ್ಟೆಡ್ ಟು. ಅಡ್ವೈಸ್ಗೆ ಟು ಬೇಕಾಗಿಲ್ಲ, ಅಡ್ವೈಸ್ಗೆ. ಇಲ್ಲಿ ಡೊನಾಲ್ಡ್ ಅವರ ಸಜೆಸ್ಟೆಡ್ ಟು ಡಾನ್ ಗೊಂಜಾಲೋ ಅಲ್ವಾ. ಇಲ್ಲಿ ಮುಖ್ಯವಾದ ಕ್ರಿಯಾಪದ ಬದಲಾವಣೆ ಆಗಿದ್ದು ಯಾವುದು, ಟು ರೀಡ್ ಅನ್ನುವಂಥದ್ದು. ಇದನ್ನೇ ಟು ಇನ್ಫಿನಿಟಿವ್ ಅಂತ ಹೇಳೋದು ನಾವು. ಟು ರೀಡ್ ಆಸ್ ಲೌಡ್ ಆಸ್ ಅಲ್ವಾ. ಯು ಬಿಕಮ್ಸ್ ಏನಾಯ್ತು ಇಲ್ಲಿ, ಹಿ ಆಯ್ತು ನೋಡಿ. ಇಲ್ಲಿ ಯು ಬಿಕಮ್ಸ್ ಹಿ ಆಯ್ತು, ಆಸ್ ಹಿ ಅಲ್ವಾ. ಪ್ಲೀಸ್ ಅಂತಕ್ಕಂಥದ್ದು ಏನಾಯ್ತು, ಪ್ಲೀಸ್ಡ್ ಅಂತ ಆಯ್ತು. ಹೀಗೆ ನಾವು ಇಂಪೇರಿಟಿವ್ ವಾಕ್ಯಗಳನ್ನ ಇಂಡೈರೆಕ್ಟ್ ಗೆ ಮಾಡ್ತಕ್ಕಂಥದ್ದು. ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವು ನೋಡಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಒಂದು ಡೊನಾಲ್ಡ್ ಅವರ ಪೆಟ್ರಾಗೆ ಹೇಳ್ತಕ್ಕಂಥ ಮಾತು. ಪೆಟ್ರಾ ಅನ್ನೋದು ಒಂದು ಕ್ಯಾರೆಕ್ಟರ್, ಅದು ಇದು ಕೂಡ ಸೆಕೆಂಡ್ PUC ಟೆಕ್ಸ್ಟ್ ನಿಂದ ತಗೊಂಡಿರೋದು. ಡೊನಾಲ್ಡ್ ಅವರ ಇಲ್ಲಿ ಯಾರಿಗೆ, ಟು ಪೆಟ್ರಾ. ಪೆಟ್ರಾ ಅಂದ್ರೆ ಅವಳ ಸರ್ವೆಂಟ್ಗೆ, ಸರ್ವೆಂಟ್ಗೆ ಹೇಳ್ತಕ್ಕಂಥ ಮಾತು. ಇದು ನೆಗೆಟಿವ್ ಸ್ಪೀಚ್. ಇದು ನಿಮಗೆ ಒಂದು ಒಳ್ಳೆ ಅರ್ಥವನ್ನು ಕೊಡುತ್ತೆ. ಒಂದು ಸ್ಪೆಷಲ್ ಎಕ್ಸಾಂಪಲ್ ಇದು. ಡು ನಾಟ್ ರಿಮೈನ್ ಮೋರ್ ದೆನ್ 10 minutes. ಇದು ಸ್ಪೀಚ್. ಇದು ಡು ನಾಟ್ ರಿಮೈನ್ ಮೋರ್ ದೆನ್ 10 minutes. ಇಷ್ಟು ಸ್ಪೀಚ್ ಅಲ್ವಾ. ಈಗ ನಾವು ಇದನ್ನ ಇಂಡೈರೆಕ್ಟ್ ಮಾಡಬೇಕು. ಇದು ಏನಂತ ತಿಳ್ಕೋಬೇಕು ಫಸ್ಟ್. ಆದೇಶವೋ ಅಲ್ಲ. ಡು ನಾಟ್ ರಿಮೈನ್ ಮೋರ್ ದೆನ್ 10 minutes ಅಂದ್ರೆ 10 ನಿಮಿಷಕ್ಕಿಂತ ಜಾಸ್ತಿ ನೀನು ಅಲ್ಲಿ ನಿಲ್ಬೇಡ ಅಂತ. ಏನಂತ ತಗೋಬಹುದು, ಅಡ್ವೈಸ್ ಅಂತ ತಗೋಬಹುದು, ಸಜೆಷನ್ ಅಂತಾನು ತಗೋಬಹುದು ಅಲ್ವಾ. ಅಡ್ವೈಸ್ ಅಥವಾ ಸಜೆಷನ್ ಅಂತ ತಗೋಬಹುದು. ಆದೇಶ ಏನಲ್ಲ ಇದು. ಅದರಿಂದ ಡು ನಾಟ್ ರಿಮೈನ್ ಮೋರ್ ದೆನ್ 10 minutes. ಆದ್ರಿಂದ ಡೊನಾಲ್ಡ್ ಅವರ ಮತ್ತೆ ನಾನು ಎರಡು ಬರೆದಿರ್ತೀನಿ ಇಲ್ಲಿ, ಸಜೆಸ್ಟೆಡ್ ಟು ಅಥವಾ ಅಡ್ವೈಸ್ಡ್. ಅಡ್ವೈಸ್ಡ್ ಯಾರಿಗೆ, ಪೆಟ್ರಾ ಅಲ್ವಾ. ಪೆಟ್ರಾ. ಈಗ ನೋಡಿ, ನಿಮ್ಮ ಕೆಲಸ ಇರೋದು ಡು ನಾಟ್. ಇಲ್ಲಿ ಡು ನಾಟ್ ಬಂದಾಗ ನಾನು ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ದೆ, ಈ ಡೂ ಅನ್ನು ಬಿಟ್ಟು ಬಿಡ್ಬೇಕು ನಾವು. ಡೂನ ಕೆಲಸ ಇಲ್ಲ, ಅದರಿಂದ ಕೈ ಬಿಟ್ಟು ಬಿಡ್ಬೇಕು. ಏನ್ ತಗೋಬೇಕು, ನಾಟ್ ತಗೋಬೇಕು. ಪೆಟ್ರಾ ನಾಟ್ ತಗೊಂಡ್ಬಿಟ್ಟು ಈ ಕ್ರಿಯಾಪದ ಏನಿದೆಯಲ್ಲ ಅದಕ್ಕೆ ಟು ಸೇರಿಸ್ಬೇಕು. ನಾಟ್ ಟು ರಿಮೈನ್ ಮೋರ್ ದೆನ್ 10 minutes. ಹೀಗೆ ಮೋರ್ ದೆನ್ 10 minutes. ಬಟ್ ಗಮನಿಸಿ, ಇದು ನೆಗೆಟಿವ್ ವಾಕ್ಯ ಬಂದಾಗ ನಾವ್ ಹೆಂಗ್ ಮಾಡ್ಬೇಕಂತ ತಿಳ್ಕೋಬೇಕು. ಡು ನಾಟ್ ಅಂತ ಬಂತಂದ್ರೆ ಅಲ್ಲಿ ಡೂ ಕೆಲಸ ಇಲ್ಲ. ಇಂಡೈರೆಕ್ಟ್ ಮಾಡುವಾಗ ಡೂ ಕೈ ಬಿಟ್ಟು ಬಿಡ್ಬೇಕು. ನಾಟ್ ತಗೋಬೇಕು. ನಾಟ್ ಬರೆದ್ಮೇಲೆ ಟು ಸೇರಿಸಿ ರಿಮೈನ್ ಅಂತ, ನಾಟ್ ಟು ರಿಮೈನ್ ಅಂತ ಬರಿಬೇಕು. ಟು ನಾಟ್ ರಿಮೈನ್ ಅಂತ ಬರಿಬಾರ್ದು, ನಾಟ್ ಟು ರಿಮೈನ್ ಅಂತ ಬರಿಬೇಕು. ನೋಡಿ, ಈಗ ಎಕ್ಸಾಂಪಲ್ ಏನಾಯ್ತು ಅಂತ ಗಮನಿಸಿ. ಡೊನಾಲ್ಡ್ ಅವರ ಸಜೆಸ್ಟೆಡ್ ಟು ಅಥವಾ ಅಡ್ವೈಸ್ಡ್ ಪೆಟ್ರಾ ನಾಟ್ ಟು ರಿಮೈನ್ ಮೋರ್ ದೆನ್ 10 minutes ಅಂತ ಆಯ್ತು ನೋಡಿ. ಹೀಗೆ ಇಂಪೆರಿಟಿವ್ ವಾಕ್ಯಗಳು ಇಂಡೈರೆಕ್ಟ್ ಆಗ್ತಕ್ಕಂಥ ಒಂದು ಪದ್ಧತಿ. ಓಕೆ, ಈಗ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗೆ ಹೋಗೋಣ. ಅದು ಒಂದು ಉದಾಹರಣೆಯನ್ನು ನೋಡಿ ಈ ವಿಡಿಯೋವನ್ನು ಮುಗಿಸ್ಬಿಡೋಣ.
ಯಾರೋ ಒಬ್ರು ಹೇಳಿದ್ದು ಅಂತ ತಿಳ್ಕೊಳ್ಳೋಣ ಇಲ್ಲಿ. He said what a dreadful idea. ವಾಟ್ ಎ ಡ್ರೆಡ್ಫುಲ್ ಐಡಿಯಾ. ಇಲ್ಲಿ ಎಕ್ಸ್ಕ್ಲಮೇಷನ್ ಸೈನ್ ಇರುತ್ತೆ ಅಲ್ವಾ. ಈಗ ನಾವು ಇದನ್ನ ಸೆಡ್ ಅನ್ನ ಏನ್ ಮಾಡ್ಬೇಕಂದ್ರೆ ಎಕ್ಸ್ಕ್ಲೈಮ್ಡ್ ಅಂತ ಬರಿಬೇಕು. ಹಿ ಎಕ್ಸ್ಕ್ಲೈಮ್ಡ್ ಅಲ್ವಾ. ಹಿ ಎಕ್ಸ್ಕ್ಲೈಮ್ಡ್ ದಟ್ ದಟ್. ಈಗ ಇದನ್ನ ವಾಟ್ ತೆಗೆದು ಬಿಡಬೇಕು. ವಾಟ್ ತೆಗೆದ್ಬಿಟ್ಟು ದಟ್ ಬಳಸ್ಬೋದು, ಅಥವಾ ಇಟ್ ಬೇಕಾದ್ರೆ ಬಳಸ್ಬೋದು. ದಟ್ ಅಲ್ವಾ. ದಟ್ ವಾಸ್ ಎ ವೆರಿ ಡ್ರೆಡ್ಫುಲ್ ಐಡಿಯಾ ಅಂತ ಹೀಗೆ ಬರಿಬೇಕು. ದಟ್ ವಾಸ್ ಎ ವೆರಿ ಡ್ರೆಡ್ಫುಲ್ ಐಡಿಯಾ ಅಲ್ವಾ. ಇನ್ನ ಕೆಲವು ಬಹಳ ಸಿಂಪಲ್ ಆಗಿರ್ತವೆ, ಅವನ್ ಹೆಂಗ್ ಮಾಡೋದು ಅಂತ ಸ್ವಲ್ಪ ನೋಡೋಣ. ಈಗ ಗುಡ್ ಅಂತ ಇತ್ತಪ್ಪ, ಬರೆಯೋಣ ಇಲ್ಲಿ. ಈಗ ಯಾರೋ ಒಬ್ರು ಗುಡ್ ವೆಲ್ ಡನ್ ಹಿಂಗೆ ಇತ್ತು ಅಂತ ತಿಳ್ಕೊಳ್ಳೋಣ. ಇದನ್ನ ನಾವು ಇಂಡೈರೆಕ್ಟ್ ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ, ಹಿ gave an exclamation of. He gave an exclamation of ನೋಡಿ, ಪ್ಲೀಜರ್ ಅಂದ್ರೆ ತೃಪ್ತಿ ಆಗಿದ್ದು ಅಂತ. ಪ್ಲೀಜರ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ. ಗುಡ್ ವೆಲ್ ಡನ್ ಅಂತ ಯಾರೋ ಒಬ್ರು ಸ್ಯಾಡ್ ಹಿ ಅಥವಾ ಎಕ್ಸ್ಕ್ಲೈಮ್ಡ್ ಹಿ ಅಂತ ಮುಂದಿರ್ತೈತಿ. ಹಿಂಗ ಸ್ಯಾಡ್ ಹಿ ಅಂತ ಬರ್ಬೋದು, ಹಿಂಗೆ ಇರ್ತೈತಿ. ಹಿಂಗೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕಿದ್ದು ಎಕ್ಸ್ಕ್ಲಮೇಷನ್ ಅಂತ ಅರ್ಥ ಮಾಡ್ಕೋಬೇಕು. ಗುಡ್ ವೆಲ್ ಡನ್ ಅಂತ ಹಿಂಗಿತ್ತು, ಅವಾಗ ಸ್ಯಾಡ್ ಹಿ ಅಂತ ಮುಂದಿರುತ್ತೆ. ನಾವೇನ್ ಮಾಡ್ಬೇಕು, ಹಿ ಗೇವ್ ಎನ್ ಎಕ್ಸ್ಕ್ಲಮೇಷನ್ ಆಫ್ ಪ್ಲೆಜರ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರಿಬೇಕು. ಅಥವಾ ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಪ್ಲೆಜರ್ ಅಬೌಟ್ ಪರ್ಫಾರ್ಮೆನ್ಸ್ ಬೈ ಟೆಲಿಂಗ್ ಗುಡ್ ಅಥವಾ ವೆಲ್ ಡನ್ ಅಂತ ಹಂಗ್ ಬರೆದು ಬರಿಬಹುದು, ಬಿಟ್ಟರು ಬಿಡಬಹುದು. ಅಥವಾ ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಪ್ಲೆಜರ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೇಕು. ಇಷ್ಟು ಇದು ರಿಪೋರ್ಟೆಡ್ ಸ್ಪೀಚ್ನ 4 ಸ್ಪೀಚ್ಗಳನ್ನು ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡ್ತಕ್ಕಂಥ ವಿಧಾನ. ಹೆಚ್ಚಿನ ಪ್ರಾಕ್ಟೀಸ್ ಅನ್ನು ನೀವು ಮಾಡಿದಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋ ಮತ್ತು ಈ ಒಟ್ಟಾರೆ ಈ ಟಾಪಿಕ್ ಅನ್ನು ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ.